ಇವತ್ತು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಸೀಮೆ ಬದನೆಕಾಯಿಗೆ 2 ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. 2 ಸೀಮೆ ಬದನೆಕಾಯಿ, ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಮನೇಲೇ ಎಪ್ಪಾಕೊಂಡಿರೋ ಮೊಸರು ಇದು, ಅರ್ಧ ಲೀಟ್ರು. ಈ ಮಜ್ಜಿಗೆ ಹುಳಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಮಜ್ಜಿಗೆ ಹುಳಿಗೆ ಏನೇನು ಬೇಕು ಸಾಮಾನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, 1 ಸ್ಪೂನು ಧನಿಯಾ, 1 ಸ್ವಲ್ಪ ಶುಂಠಿ, 1 ಸ್ಪೂನ್ ಅಕ್ಕಿ, 1 ಸ್ಪೂನ್ ಕಡಲೆಬೇಳೆ, 1 ಸ್ವಲ್ಪ ತೆಂಗಿನಕಾಯಿ, 1 ಸ್ಪೂನ್ ಜೀರಿಗೆ, 1 ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಅರಿಶಿನ, ಉಪ್ಪು, ಸ್ವಲ್ಪ ಮೆಂತ್ಯ, ಇಂಗು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ, 1-2 ಹಸುದು ಒಣಗಿದ ಮೆಣಸಿನಕಾಯಿ ತಗೊಂಡಿದ್ದೀವಿ ಒಗ್ಗರಣೆಗೆ. ಈ ಮಜ್ಜಿಗೆ ಹುಳಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಹುರ್ಕೋತಾ ಇದ್ದೀನಿ ಮಸಾಲೆಗೆ ಸಾಮಾನು. ಮೆಂತ್ಯ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಾಳುಮೆಣಸು, ಧನಿಯಾ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಧನಿಯಾನ ಆಗಿದೆ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು 8. ಹಸಿಮೆಣಸಿನಕಾಯಿ ಹೇಳಿರಲಿಲ್ಲ, ಒಂದು 8 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವು ಸೊಪ್ಪು ಹುರ್ಕೋಬೇಕು, ಹಸಿ ವಾಸನೆ ಹೋಗಲಿ ಅಂತ ಹುರ್ಕೋಬೇಕು. ಇವೆಲ್ಲ ಹಸಿ ಹುರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಸಾರು. ಆಗಿದೆ, ಎಲ್ಲ ಹುರ್ಕೊಂಡಿರೋ ರುಬ್ಕೋತಾ ಇದ್ದೀನಿ. ಹುರ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ ಒಂದು 10 ನಿಮಿಷ ನೆನೆ ಹಾಕೊಂಡಿದ್ದೆ. ಕಡಲೆಬೇಳೆ, ಅಕ್ಕಿನೂ ಅಷ್ಟೇ 10 ನಿಮಿಷ ನೆನೆ ಹಾಕೊಂಡಿದ್ದೆ. ಅಕ್ಕಿ, ತೆಂಗಿನಕಾಯಿ, ಸ್ವಲ್ಪ ಶುಂಠಿ, ಒಂದು ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ಸ್ವಲ್ಪ ನೀರು, ನುಣ್ಣಗೆ ರುಬ್ಕೋಬೇಕು. ಆಗಿದೆ, ನುಣ್ಣಗಾಗ್ಬೇಕು ಖಾರ, ಈ ಥರ ನುಣ್ಣಗಾಗಿದೆ. ಮಜ್ಜಿಗೆ ಹುಳಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಕರಿಬೇವು ಸೊಪ್ಪು, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಒಗ್ಗರಣೆ ಹಾಕಿದೆ. ರುಬ್ಕೊಂಡಿರುವಂಥ ಮಸಾಲೆ, ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರು, ಮಸಾಲೆ ನೀರು, ಸ್ವಲ್ಪ ಮಸಾಲೆ ಬೇಯಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಹಾಕ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಮಜ್ಜಿಗೆ ಹುಳಿಗೆ ಸೀಮೆ ಬದನೆಕಾಯಿ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಬೇಯಬೇಕಷ್ಟೇ. ಸ್ವಲ್ಪ ಈ ಮೊಸರನ್ನ ಮಜ್ಜಿಗೆ ಮಾಡ್ಕೋಬೇಕು. ಸ್ವಲ್ಪ ಸಿಲ್ಪ್ಕೋಬೇಕು, ಮೊಸರನ್ನೇ ಹಾಕೋಬಾರ್ದು. ಒಂದಿಷ್ಟು ಮಾಡಿಕೊಂಡ್ರೆ ಸಾಕು. ಆಗಿದೆ.
ಮಸಾಲೆ ಬೆಂದಿದೆ, ಸಿಲ್ಕೊಂಡಿರೋಂಥ ಮಜ್ಜಿಗೆ ಹಾಕೋತಾ ಇದ್ದೀನಿ. ಈ ಮಜ್ಜಿಗೆ ಹುಳಿ ಸ್ವಲ್ಪ ಗಟ್ಟಿಗಿದ್ರೇ ಚಂದ, ತೆಳ್ಳಗೆ ಮಾಡ್ಕೋಬಾರ್ದು. ಸ್ವಲ್ಪ ಕುದಿ ಬಂದರೆ ಸಾಕು. ಮಜ್ಜಿಗೆ ಹಾಕಿದ್ಮೇಲೆ ಜಾಸ್ತಿ ಕುದಿಬಾರ್ದು, ಒಂದು ಸ್ವಲ್ಪ ಕುದಿಬೇಕು. ಒಂದು ಸ್ವಲ್ಪ ಕುದ್ರೆ ಸಾಕು. ಮಜ್ಜಿಗೆ ಹುಳಿ ರೆಡಿ ಆಯಿತು. ನಮ್ಮ ಕಡೆ ಎಲ್ಲ ಜಾಸ್ತಿ ಇದೆ ಮಾಡೋದು, ಹಳ್ಳಿ ಕಡೆ ಬೇಸಿಗೆಲೆಲ್ಲ ತುಂಬ ಮಾಡ್ತಾರೆ. ಕುದ್ರೆ ಸಾಕು ಮಜ್ಜಿಗೆ ಹಾಕಿದ್ಮೇಲೆ. ಮಜ್ಜಿಗೆ ಹುಳಿ ರೆಡಿ ಆಯಿತು. ಅನ್ನ ಮುದ್ದೆ ತುಂಬ ಚೆನ್ನಾಗಿರ್ತದೆ, ಅರ್ಜೆಂಟ್ಗಾಗುವಂಥ ಸಾರು. ಅನ್ನಕ್ಕಂತೂ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.